ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವಿಷಯ ಏನಪ್ಪ ಅಂದ್ರೆ, ಇತ್ತೀಚೆಗೆ ಕರ್ನಾಟಕದ ಮುಖ್ಯಮಂತ್ರಿ ಬದಲಾಗಿದ್ದಾರೆ. ಹಾಗಾಗಿ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿಗೆ ಹೊಸ ನಿಯಮಗಳನ್ನ ಅನುಸರಿಸಬೇಕಂತ ಹೇಳಿದ್ದಾರೆ. ಗೃಹಲಕ್ಷ್ಮಿಗೆ ಪ್ರತಿ ತಿಂಗಳು 2,000 ಬರಬೇಕಂದ್ರೆ ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕಂತ ಹೇಳ್ತಾ ಇದ್ದಾರೆ. ಹಾಗೆ ಗೃಹಲಕ್ಷ್ಮಿಗೆ ಒಂದಷ್ಟು ಹೊಸ ರೂಲ್ಸ್ಗಳನ್ನ ಬಿಟ್ಟಿದ್ದಾರೆ. ಅಂದರೆ ಕೆಲವೊಬ್ಬರು ಇಲ್ಲ ಅಂದರೂ ಅವ್ರ ಅಕೌಂಟ್ಗೆ ಹಣ ಹೋಗ್ತಾ ಇದೆ ಅಂತ, ಹಣ ವ್ಯರ್ಥ ಆಗ್ತಾ ಇದೆ ಅಂತವರು ಹೊಸ ರೂಲ್ಸ್ಗಳನ್ನ ತಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಗೃಹಜ್ಯೋತಿಗೆ ಬಂದಿರುವಂಥ ಹೊಸ ಅಪ್ಡೇಟ್ ಏನಪ್ಪ ಅಂದ್ರೆ, ಗೃಹಜ್ಯೋತಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆಯನ್ನು ಮಾಡುವುದಾಗಿ ಹೇಳ್ತಾ ಇದ್ದಾರೆ. ಹಾಗೆ ಕೂಡ ಗೃಹಜ್ಯೋತಿಗೆ ವೋಟರ್ ID ಕಾರ್ಡ್ ಲಿಂಕ್, ಇದೆಲ್ಲ ಒಂದು ಹೊಸ ವಿಷಯಗಳು ಬರ್ತಾ ಇದ್ದಾವೆ ದಿನೇ ದಿನೇ. ಆದರೆ ಯಾವುದೂ ಅಫಿಷಿಯಲ್ ಆಗಿ ಇನ್ನೂ ಹೊರಗಡೆ ಬಂದಿಲ್ಲ. ಕೆಲವೊಂದಷ್ಟು ಜನ ಈಗಲೇ ಗೃಹಲಕ್ಷ್ಮಿಗೆ ನೀವು ಹೀಗೆ ಮಾಡಿದರೆ ಮಾತ್ರ ನಿಮಗೆ ಹಣ ಬರುತ್ತೆ ಹಾಗೆ ಹೀಗೆ ಹೇಳ್ತಾ ಇದ್ದಾರೆ. ದಯವಿಟ್ಟು ಆ ಥರ ನ್ಯೂಸನ್ನು ನೀವು ಕೊಡೋದ್ರಂತ ತುಂಬ ಜನ ಆನ್ಲೈನ್ ಸೆಂಟರ್ಗಳಿಗೆ, ಗ್ರಾಮವನ್ಗಳಿಗೆ, ಕರ್ನಾಟಕವನ್ಗಳಿಗೆ, ಬಾಪೂಜಿ ಕೇಂದ್ರಗಳಿಗೆ ಭೇಟಿ ನೀಡಿ ವಿಚಾರಿಸ್ತಾ ಇದ್ದಾರೆ. ಆದರೆ ಅಫಿಷಿಯಲ್ ಆಗಿ ಇನ್ನೂ ಯಾವುದೂ ಹೊರಗಡೆ ಬಂದಿಲ್ಲ. ಹೊರಗಡೆ ಬರೋವರಿಗೆ ಅಫಿಷಿಯಲ್ ಥರ ನ್ಯೂಸನ್ನು ಹಾಕೋದಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ಜನ ಆನ್ಲೈನ್ ಸೆಂಟ್ರಿಗೆ ಹೋಗಿ ಬಿಟ್ಟಿದ್ದಾರೆ, TV9 ಹೇಳ್ತಾ ಇದ್ದಾರೆ, ಇಲ್ಲ ಮೊಬೈಲಲ್ಲಿ ಬಂದಿದೆ, ಆ ಥರ ಬಂದಿದೆ, ಈ ಥರ ಬಂದಿದೆ ಅಂತ, TVಯಲ್ಲಿ ಬಂದಿದೆ, ಈ ಥರ ನ್ಯೂಸ್ಗಳನ್ನ ಹೇಳಿಕೊಂಡು ಅಲ್ಲಿ ಬಂದಿದೆ ನೀವು ಯಾಕೆ ಮಾಡ್ತಾ ಇಲ್ಲ, ಹಾಗೆ ಹೀಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಹೀಗಾಗಿ ಅಫಿಷಿಯಲ್ ಆಗಿ ಬಂದ ತಕ್ಷಣ ಅದು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಏನೆಲ್ಲ ಮತ್ತೆ ಹೊಸದಾಗಿ ರೂಲ್ಸ್ ಬಂದಿದೆ, ಏನೇನೆಲ್ಲ ಮಾಡಬೇಕು ಅಂತ ನಾವು ತಿಳಿಸ್ಕೊಡ್ತೀವಿ. ಆವಾಗ ನೀವು ಆ ಥರ ಅಪ್ಡೇಟನ್ನು ಮಾಡುವಂದರೆ, ಹೊಸ ಅಪ್ಲಿಕೇಶನ್ ಕರೆದ್ರೆ ಹೊಸ ಅಪ್ಲಿಕೇಶನು, ಇಲ್ಲ ರಿನ್ಯೂವಲ್ ಇದ್ದರೆ ರಿನ್ಯೂವಲ್ಲು, ಏನಾದರೂ ಲಿಂಕ್ ಮಾಡೋದಿದ್ದರೆ, KYC ಮಾಡೋದಿದ್ದರೆ, ಈ ಥರ ಏನಾದರೂ ಇದ್ದರೆ ಅಫಿಷಿಯಲ್ ಅಪ್ಡೇಟ್ ಬಂದ ತಕ್ಷಣ ನಾವು ನಿಮಗೆ ತಿಳಿಸ್ತೀವಿ. ಆದರೆ ಇನ್ನೂವರೆಗೂ ಯಾವುದೇ ಅಫಿಷಿಯಲ್ ಆಗಿ ಬಂದಿಲ್ಲ. ತುಂಬ ಜನ ಕೇಳ್ತಾಯಿದ್ರು, ಅದಕ್ಕಾಗಿ ವಿಡಿಯೋನ ಮಾಡಿದ್ದೆ. ಹಾಗೆ ತುಂಬ ಜನ KE ಪೊಲೀಸ್ ಕಾನ್ಸ್ಟೇಬಲ್ ಬಗ್ಗೆ ಸರ್ವರ್ ಹೋಗ್ತಾ ಇದೆ, ಆಪ್ಸ್ ಬರ್ತಾ ಇದೆ, ID ನಂಬರ್ ತೊಗೋತಾ ಇಲ್ಲ ಇನ್ಕಮ್ ಕಾಸ್ಟಿಂದು. ಟೋಟಲಾಗಿ ಹೇಳ್ಬೇಕಂದ್ರೆ KEದವ್ರದ್ದು ಟೆಕ್ನಿಕಲ್ ಸರ್ವರೇ ಆಫ್ ಆಗಿದೆ. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ಗೂ ಕೂಡ ಕಾಲ್ ಹೋಗ್ತಾ ಇಲ್ಲ, ಇಮೇಲ್ ಮಾಡಿದರೂ ಕೂಡ ಚೆಕ್ ಮಾಡ್ತಾ ಇಲ್ಲ. ಏನು ಒಂದೇ ವಿಡಿಯೋದಲ್ಲಿ ಎಲ್ಲ ವಿಷಯಗಳನ್ನ ಹೇಳ್ತಾ ಇದ್ದಾನೆ ಅಂದ್ಕೊಂಡ್ರಾ? ಏನಿಲ್ಲ, ಸುಮ್ಮನೆ ಒಂದೇ ನ್ಯೂಸನ್ನು ಹೇಳೋದಕ್ಕೆ 10 ನಿಮಿಷ ವಿಡಿಯೋ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲಿ ಅದೇ ಟೈಮ್ನ ಬೇರೆದಕ್ಕೆ ಯೂಸ್ ಮಾಡ್ಕೊಳ್ಳಿ. 5 ನಿಮಿಷದಲ್ಲಿ 5 ವಿಷಯ ಹೇಳೋದು ಬೆಟರು. ಒಂದು ವಿಷಯನ 5 ನಿಮಿಷ ಹೇಳಿದ್ರೆ ತುಂಬ ಲೆಂದಿ ಆಗುತ್ತೆ. ಸುಮ್ಮನೆ ನಿಮ್ಮದು ಟೈಮ್ ವೇಸ್ಟು, ನಮ್ಮದು ಟೈಮ್ ವೇಸ್ಟು. ಹಾಗಾಗಿ ಎಲ್ಲ ವಿಷಯಗಳನ್ನ ಒಂದರಲ್ಲೇ ಹೇಳ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೇನಾದರೂ ವಿಡಿಯೋದಲ್ಲಿ ಮಿಸ್ಟೇಕ್ಸ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಹಾಗೇನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಅದಕ್ಕೆ ಸೊಲ್ಯೂಷನನ್ನು ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.